ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದ ಹಾಗೆ 6 ಮಹತ್ವದ ಘೋಷಣೆಗಳನ್ನು ಮಾಡಿದರು. ಅದರಲ್ಲಿ PG ವರೆಗೂ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ನಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದು ಕೂಡ ಒಂದಾಗಿತ್ತು. ಹೌದು, ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ವಿತರಣೆ ಮತ್ತಷ್ಟು ಡಿಲೇ ಆಗಬಹುದಂತೆ. ಈ ತಿಂಗಳೇ ವಿತರಣೆ ಆಗೋದು ಡೌಟ್ ಅಂತೆ. ಫ್ರೀ ಬಸ್ಗಾಗಿ ಇನ್ನೂ 1 ತಿಂಗಳು ಕಾಯಬೇಕಾ? ಹೌದು, ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನ ಸಚಿವ ಸಂಪುಟ ಸಭೆ ಮಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡೋದಾಗಿ ಘೋಷಣೆ ಮಾಡಿದರು. ಉಚಿತ ಬಸ್ ಪಾಸ್ ವಿತರಣೆಯ ಸಿದ್ಧತೆ ಕೂಡ ನಡೀತಾ ಇದೆ. ಬಸ್ ಪಾಸ್ ವಿತರಣೆ ಮತ್ತಷ್ಟು ದಿನ ಡಿಲೇ ಆಗುವ ಸಾಧ್ಯತೆ ಇದೆ. ಸಾರಿಗೆ ಸಚಿವ ಬೈರತಿ ಸುರೇಶ್ ಸಭೆ ಮಾಡಿ ಬಸ್ ಪಾಸ್ ವಿತರಣೆಯ ಸಂಬಂಧ ಮಾಹಿತಿ ಪಡೆದಿದ್ದಾರೆ. ಖರ್ಚು ವೆಚ್ಚ ಮತ್ತು ಎಷ್ಟು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ ಅನ್ನುವ ಡೀಟೇಲ್ಸ್ ಪಡ್ಕೊಂಡಿದ್ದಾರೆ. ಇನ್ನೂ ಸಿಎಂ ಘೋಷಣೆ ಮಾಡಿದ್ದಾರೆ, ಉಚಿತ ಬಸ್ ಪಾಸನ್ನು ಕೊಡ್ತೇವೆ ಅಂಥೇಳಿ ಕ್ಯಾಬಿನೆಟ್ ಮುಂದೆ ಇಡ್ತೇವೆ, ಅಷ್ಟು ಬಸ್ ಪಾಸ್ ಪ್ರಿಂಟ್ ಆಗಬೇಕು, ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಅರ್ಥದಲ್ಲಿ ಸಚಿವ ಬೈರತಿ ಸುರೇಶ್ ಮಾತನಾಡಿದ್ದಾರೆ. ಹಾಗಾಗಿ ಪಾಸ್ ವಿತರಣೆ ಇನ್ನೂ 1 ತಿಂಗಳು ಕೂಡ ತಡ ಆಗೋ ಸಾಧ್ಯತೆ ಇದೆ. ಉಚಿತ ಬಸ್ ಪಾಸ್ ವ್ಯಾಪ್ತಿಗೆ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳು ಬರ್ತಾರೆ ಅಂಥೇಳಿ ಅಂದಾಜಿಸಲಾಗಿದೆ. ಸರ್ಕಾರಕ್ಕೆ ಇದರಿಂದ 1,500ರಿಂದ 1,800 ಕೋಟಿ ವೆಚ್ಚವಾಗುವಂತಹ ಸಾಧ್ಯತೆ ಇದೆ ಅನ್ನೋದು ಸಾರಿಗೆ ಇಲಾಖೆಯಿಂದ ಸಿಕ್ಕಿರುವಂತಹ ಮಾಹಿತಿ. ಮೊನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೀವಿ. ರೂಲ್ಸ್ ಅಮೆಂಡ್ ಆಗಬೇಕು, ಕ್ಯಾಬಿನೆಟ್ಗೆ ಹೋಗಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸೆ ಆಗಿದೆ. ಯಾವತ್ತೂ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡು ಮಾಡಿರೋದು. ಅದರಿಂದ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಕ್ರಮ ಬೇಕಂತ ತಗೋತೀವಿ. ಇನ್ನು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಬೇಕು ರೀ. ಫಸ್ಟ್ ಕ್ಯಾಬಿನೆಟ್ಟಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಲ್ವಾ? ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಯಾವ ಥರ ಅವರಿಗೆ ಪಾಸ್ ಕೊಡೋದು, ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಡೋದು, ಇದೆಲ್ಲ ಆಗಬೇಕಲ್ವಾ? ಇದೆಲ್ಲ ಪ್ರೋಸೆಸ್ ಮಾಡ್ತೀವಿ. ಈಗ ತಾನೇ ಮಾಡ್ತಾ ಇದ್ದೀವಿ. ಆಗಿಲ್ಲ ರೀ, ಈಗ ಫಸ್ಟ್ ಟೈಮ್ ಅಪ್ಪ, ಇದು ಫಸ್ಟ್ ಮೀಟಿಂಗ್. ಇನ್ಮೇಲೆ ತೀರ್ಮಾನ ಮಾಡಬೇಕು. ಬಟ್ ಕೊಡಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಆದೇಶ ಆಗಿದೆ, ಕೊಡ್ತೀವಿ. ವಿಲ್ ಗಿವ್ ಇಟ್. ಪಾಸಿನ ಬಗ್ಗೆನೂ ಮಾತಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಈಗಾಗಲೇ ನಾವು ಮಾಡಬೇಕು ಅಂತ ಅವ್ನ ಮನಸ್ಸಲ್ಲಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಅದೇ ನೋಡ್ಬೇಕು, ಅದು ನೋಡೋಣ. ಅಲ್ಲ, ಬಟ್ ಪಾಸ್ ಪ್ರಿಂಟ್ ಮಾಡಬೇಕಲ್ಲ. ಪಾಸ್ ಪ್ರಿಂಟ್ ಮಾಡೋಕ್ಕೆ ಎಷ್ಟು ದಿನ ಆಗ್ತದೆ, ಬಟ್ ಅದನ್ನು ಮಾಡ್ತೀವಿ. ವಿಲ್ ಗಿವ್ ಇಟ್. ಇನ್ನು ನೋಡಿ, ಈಗ ಬಸ್ ಪಾಸು ಫ್ರೀ ಕೊಡಬೇಕು ಅನ್ನೋದು ಸರ್ಕಾರದ ಆಶಯ. ಮುಖ್ಯಮಂತ್ರಿಗಳು ಅವ್ರ ಮುಖ್ಯಮಂತ್ರಿಗಳಾದ ಮೊದಲನೇ ದಿನವೇ ಘೋಷಣೆ ಮಾಡಿದ್ದಾರೆ. ಜನಗಳ ಪರವಾಗಿರುವಂಥದ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಮಾಡೋದು. ವಿಲ್ ಇಂಪ್ಲಿಮೆಂಟ್ ಇಟ್ ಮಾಡ್ತೀವಿ.